ಹಾಯ್ ಫ್ರೆಂಡ್ಸ್, ಈ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೆ ಏರುತ್ತಲೇ ಇದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ತೆಗೆದುಕೊಳ್ಳಲು ಲೋನ್ ಬಂದರೂ ಬರಬಹುದು ಏನೋ. ಪೆಟ್ರೋಲ್ 1990ರಲ್ಲಿ 12.25 ಇದೆ. ಈಗ 110 ರೂಪಾಯಿವರೆಗೆ ಬಂದು ನಿಂತಿದೆ. ಈ ಪೆಟ್ರೋಲ್ ಡೀಸೆಲ್ ಹೇಗೆ ತಯಾರು ಮಾಡ್ತಾರೆ, ಇಷ್ಟೊಂದು ಬೆಲೆ ಏಕೆ ಎಂದು ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಈ ದಿನ ಈ ವಿಡಿಯೋದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಹೇಗೆ ತಯಾರಿಸ್ತಾರೆ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹಾಗಾದರೆ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ನೀವೆಲ್ಲರೂ ಈ ವಿಡಿಯೋದಲ್ಲಿ ಪೆಟ್ರೋಲ್ ಡೀಸೆಲ್ ತಯಾರಿಸುವುದು ಬಹಳ ಸುಲಭ ಎಂದು ತಿಳಿದುಕೊಳ್ಳಬಹುದು. ಆದರೆ ಇದರ ತಯಾರಿ ವಿಧಾನ ಕಾರಣದಿಂದಾಗಿ ಇದು ತುಂಬಾ ದುಬಾರಿಯಾಗಿದೆ. ಇದಕ್ಕಾಗಿಯೇ ಕಂಪನಿಗಳು ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತವೆ. ಈ ಕಂಪನಿ ಭೂಮಿಯಿಂದ ಪೆಟ್ರೋಲ್ ಡೀಸೆಲ್ ತೆಗೆದು ನೇರವಾಗಿ ಮಾರುವುದಿಲ್ಲ. ಇದಕ್ಕೆ ಬಹಳ ಪ್ರಯಾಸ ಪಡ್ತಾರೆ. ಈ ಪೆಟ್ರೋಲ್ ಡೀಸೆಲ್ ಭೂಮಿಯ ಒಳಗಡೆ ಒಂದು ಕಪ್ಪು ದ್ರವದ ರೀತಿ ಇರುತ್ತದೆ. ಇದಕ್ಕೆ ಪೆಟ್ರೋಲಿಯಂ ಅಥವಾ ಕ್ರೂಡ್ ಆಯಿಲ್ ಎಂದು ಕರೆಯುತ್ತಾರೆ. ಈ ಎರಡು ಇಂಧನಗಳು ಕೂಡ ಈ ಪೆಟ್ರೋಲಿಯಂ ಇಂದನೇ ತಯಾರಾಗ್ತದೆ. ಈ ಪೆಟ್ರೋಲಿಯಂ ಅನ್ನುವುದು ಲ್ಯಾಟಿನ್ ಪೆಟ್ರಾ ಅಂದರೆ ಕಲ್ಲುಗಳ ಬಂಡೆಗಳ ಮಧ್ಯೆ ದೊರಕುವ ತೈಲ ಎಂದರ್ಥ. ಈ ಪೆಟ್ರೋಲ್ ತಯಾರಿಕೆಯಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಸಾವಿರಾರು ಲಕ್ಷ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ನಡೆದ ವಿನಾಶದಿಂದ ಭೂಮಿ ಮೇಲೆ ಇದ್ದಂಥ ಜೀವ ಜಂತುಗಳು ಭೂಮಿಯ ಒಳಗಡೆ ಮುಚ್ಚಿ ಹೋಗ್ತವೆ. ಆ ಪಳೆಯುಳಿಕೆಗಳು ಭೂಮಿಯ ಒಳಗಡೆ ತುಂಬಾ ವರ್ಷ ಇದ್ದ ಕಾರಣ ಅದು ಪೆಟ್ರೋಲಿಯಂ ಆಗಿ ಬದಲಾಗುತ್ತದೆ. ಇದು ಸಾವಿರ ವರ್ಷಗಳಿಂದ ಭೂಮಿಯ ಒಳಗಡೆ ಇದ್ದ ಕಾರಣ ಪ್ರೆಷರ್ ಹಾಗೂ ಹೀಟ್ನಿಂದ ಆಯಿಲ್ ಆಗಿ ಮಾರ್ಪಾಡಾಗುತ್ತದೆ. ಅಂತ ಅನೇಕ ಸೋರ್ಸಸ್ ಇನ್ನು ನೆಲದಡಿಯಲ್ಲೇ ಸಮುದ್ರದಡಿಯಲ್ಲೇ ಇನ್ನೂ ಇವೆ. ಈ ಪೆಟ್ರೋಲಿಯಂನಿಂದ ಬಹಳ ಅಗತ್ಯ ಹೆಚ್ಚು ಎಂದು ತಿಳಿದುಕೊಂಡ ನಂತರ ದೊಡ್ಡ ದೊಡ್ಡ ಕಂಪನಿಗಳು ಈ ಪೆಟ್ರೋಲಿಯಂ ಅನ್ನ ಹೊರತೆಗೆಯಲು ಪ್ರಾರಂಭಿಸ್ತಾರೆ. ಈ ಕಚ್ಚಾ ಪೆಟ್ರೋಲಿಯಂನಲ್ಲಿ ಕ್ರೂಡ್ ಆಯಿಲ್ ಕೂಡ ಉಂಟು. ಈ ಕ್ರೂಡ್ ಆಯಿಲ್ನಲ್ಲಿ ಪೆಟ್ರೋಲಿಯಂ, ನಫ್ತಾ, ಡೀಸೆಲ್, ಗ್ಯಾಸೋಲೈನ್ ಕೂಡ ಉಂಟು. ಒಂದು ಬಾರಿ ತೆಗೆದ ಈ ಕ್ರೂಡ್ ಆಯಿಲ್ ಅನ್ನ ಫ್ಯಾಕ್ಟರಿಗೆ ತೆಗೆದುಕೊಂಡು ಹೋಗ್ತಾರೆ. ಈ ಫ್ಯಾಕ್ಟರಿಯನ್ನ ರಿಫೈನರಿ ಎಂದು ಕೂಡ ಕರೆಯಲಾಗುತ್ತದೆ. ಈ ಕ್ರೂಡ್ ಆಯಿಲ್ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಸಿಗುವುದಿಲ್ಲ. ಇದು ಪ್ರಪಂಚದಲ್ಲಿ ಸ್ವಲ್ಪ ಪ್ರದೇಶಗಳಲ್ಲಿ ಮಾತ್ರ ದೊರಕುತ್ತದೆ. ಈ ಕ್ರೂಡ್ ಆಯಿಲ್ ಭೂಮಿಯಲ್ಲಿ ಹಾಗೂ ಸಮುದ್ರದಲ್ಲಿ ದೊರಕುತ್ತದೆ. ಸಮುದ್ರದಲ್ಲಿ ದೊರಕಿದ ಕ್ರೂಡ್ ಆಯಿಲ್ ಅನ್ನ ಹೊರತೆಗೆಯಲು ಫ್ಲೋಟಿಂಗ್ ರಿಫೈನರಿಯನ್ನ ನೇಮಿಸಬೇಕು. ಭೂಮಿ ಒಳಗಡೆ ದೊರಕಿದ ಕ್ರೂಡ್ ಆಯಿಲ್ ಹೊರತೆಗೆಯಲು ಬಾವಿಗಳನ್ನ ನಿರ್ಮಿಸಬೇಕು. ಇದನ್ನ ತೆಗೆದು ಹಾಕುವುದು ತುಂಬಾ ಸುಲಭ, ಆದರೆ ಅಷ್ಟೊಂದು ಸುಲಭ ಅಲ್ಲ. ಸಮುದ್ರದಲ್ಲಾಗಲಿ ಭೂಮಿಯಲ್ಲಾಗಲಿ ಇದನ್ನ ಹೊರತೆಗೆಯಲು ತುಂಬಾ ಸಮಯ ಹಿಡಿಯುತ್ತದೆ. ಇದಕ್ಕೋಸ್ಕರ ಕೆಲವು ಸಾರಿ ತುಂಬಾ ವರ್ಷಗಳು, ಕೋಟಿಗಟ್ಟಲೆ ಹಣ ಕೂಡ ಖರ್ಚಾಗುತ್ತದೆ. ಸಮುದ್ರದಲ್ಲಿ ಎಷ್ಟೋ ದೊಡ್ಡ ಮಷಿನ್ಗಳ ಬೆಲೆ ದುಬಾರಿಯಾಗಿ ತೆಗೆದುಕೊಳ್ಳುತ್ತದೆ. ಈ ಆಯಿಲ್ ಅನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೊಂಡೊಯ್ಯಲಾಗುತ್ತದೆ. ಒಂದೊಂದು ಬಾರಿ ಸಮುದ್ರದಲ್ಲಿ ಆಯಿಲ್ ದೊರಕಿದ ನಂತರ ಅದರ ಸುತ್ತ ಮಷಿನ್ ಆ ಕಡೆ ಈ ಕಡೆ ಕದಲದಂತೆ ನೋಡಿಕೊಳ್ಳಲಾಗುತ್ತದೆ. ಅದ ನಂತರ ಸಮುದ್ರದ ಒಳಗಡೆ ಡ್ರಿಲ್ಲಿಂಗ್ ಮಾಡಲಾಗುತ್ತದೆ. ಅಂದ್ರೆ ಬೋರ್ವೆಲ್ ತೆಗೆಯುವಾಗ ಯಾವ ರೀತಿ ಬೋರ್ವೆಲ್ ಮಷಿನ್ ಡ್ರಿಲ್ ಮಾಡುತ್ತದೋ ಅದೇ ರೀತಿ ಡ್ರಿಲ್ ಮಾಡಬೇಕು. ಈ ಡ್ರಿಲ್ ಅನ್ನ 1000 ಅಡಿಗಳವರೆಗೆ ಡ್ರಿಲ್ ಮಾಡ್ತಾರೆ. ಒಂದು ಬಾರಿ ಆಯಿಲ್ ದೊರಕಿದ ನಂತರ ಪೈಪ್ ಸಹಾಯದಿಂದ ಹೊರ ತೆಗೆಯಲಾಗುತ್ತದೆ. ನಂತರ ಒಮ್ಮೆ ತೆಗೆದ ಆಯಿಲ್ ಅನ್ನ ರಿಫೈನರಿಗೆ ತೆಗೆದುಕೊಂಡು ಹೋಗ್ತಾರೆ. ರಿಫೈನರಿಯಲ್ಲಿ ಈ ಕ್ರೂಡ್ ಆಯಿಲ್ ಅನ್ನ ದೊಡ್ಡ ದೊಡ್ಡ ಸಿಲಿಂಡರ್ ಅಲ್ಲಿ ಹಾಕಿ ಬೇರ್ಪಡಿಸಲಾಗುತ್ತದೆ. ಬೇರೆ ಬೇರೆ ಟೆಂಪರೇಚರ್ನಿಂದ ಬೇರೆ ಬೇರೆ ಪದಾರ್ಥಗಳನ್ನ ಬೇರೆ ಬೇರೆ ಪೈಪ್ ಸಹಾಯದಿಂದ ಹೊರತೆಗೆಯಲಾಗುತ್ತದೆ. ನಿಜವಾಗಿಯೂ ಇದು ಹೇಗೆ ನಡೆಯುತ್ತದೆ ಗೊತ್ತಾ? ಆದರೆ ಈ ಪೆಟ್ರೋಲ್, ಡೀಸೆಲ್, ಪೆಟ್ರೋಲಿಯಂನಿಂದ ಬೇರೆ ಬೇರೆ ಟೆಂಪರೇಚರ್ನಲ್ಲಿ ಸಿಗುತ್ತದೆ. ಪ್ರತಿ ಆಯಿಲ್ಗೂ ಕೂಡ ಒಂದೊಂದು ಪ್ರತ್ಯೇಕ ಬಾಯ್ಲ್ ಉಂಟು. ನೀರಿಗೆ ಹೇಗೆ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಇದೆಯೋ ಅದೇ ರೀತಿ ಕ್ರೂಡ್ ಆಯಿಲ್ಗೂ ಕೂಡ ಬಾಯ್ಲಿಂಗ್ ಪಾಯಿಂಟ್ ಇದೆ. ಅದಕ್ಕಾಗಿಯೂ ಇದನ್ನ ಬೇರೆ ಬೇರೆ ಟೆಂಪರೇಚರ್ನಲ್ಲಿ ಬೇರ್ಪಡಿಸಲಾಗುತ್ತದೆ. ಈ ಕ್ರೂಡ್ ಆಯಿಲ್ನಲ್ಲಿ ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಉಂಟಾಗುತ್ತದೆ. ಇದು ಕೂಡ ಬೇರೆ ಬೇರೆ ಟೆಂಪರೇಚರ್ನಲ್ಲಿ ತಯಾರಾಗುತ್ತದೆ. ಪೆಟ್ರೋಲಿಯಂ ಅನ್ನ ಬಿಸಿ ಮಾಡಿದಾಗಲೆಲ್ಲ ಆವಿ ರೂಪದಲ್ಲಿ ಬದಲಾಗುತ್ತದೆ. ಆಗ ಡೀಸೆಲ್ ಅನ್ನ ಪಡೆಯಲು ಕ್ರೂಡ್ ಆಯಿಲ್ ಅನ್ನ 260 ಡಿಗ್ರಿಯವರೆಗೆ ಬಿಸಿ ಮಾಡಲಾಗುತ್ತದೆ. 40 ಡಿಗ್ರಿಗೆ ಪೆಟ್ರೋಲ್ ಸಿಗುತ್ತದೆ. 160 ಡಿಗ್ರಿಗಳಲ್ಲಿ ಕೆರೋಸಿನ್ ದೊರಕುತ್ತದೆ. ಇದೊಂಥರ ನಮಗೆ ಒಂದು ಕಾಂಪ್ಲೆಕ್ಸ್ ಪದ್ಧತಿಯ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ದೊರಕುತ್ತದೆ. ಈಗ ನಿಮಗೆ ಪೆಟ್ರೋಲ್, ಡೀಸೆಲ್ ಹೇಗೆ ತಯಾರಾಗುತ್ತದೆ ಎಂದು ಅರ್ಥವಾಗಿದೆ.
ಒಂದು ಸಾರಿ ಪೆಟ್ರೋಲ್ ತಯಾರಾದ ನಂತರ ಅದನ್ನು ಟೆಸ್ಟಿಂಗ್ ಮಾಡಲಾಗುತ್ತದೆ. ಅದರಲ್ಲಿ ಎಷ್ಟು ಆಕ್ಟೈನ್ ಇದೆ ಎಂದು ನೋಡ್ತಾರೆ. ಅದು ಹೆಚ್ಚು ಆಕ್ಟೈನ್ ಇದ್ದರೆ ಅದು ದುಬಾರಿ ಆಗುತ್ತದೆ. ಹಾಗೆ ಇದು ತುಂಬ ಪ್ಯೂರ್ ಆಗಿ ಕೂಡ ಇರುತ್ತದೆ. ನಂತರ ಇದನ್ನು ಟ್ಯಾಂಕರ್ನಲ್ಲಿ ತುಂಬಿ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತದೆ. ಇದಕ್ಕಾಗಿಯೇ ತುಂಬ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತದೆ. ಇಂಡಿಯನ್ ಆಯಿಲ್, ರಿಲಯನ್ಸ್ ಕಂಪನಿಗಳು ಇದಕ್ಕಾಗಿಯೇ ಕೋಟಿಗಟ್ಟಲೆ ಹಣವನ್ನು ಇನ್ವೆಸ್ಟ್ ಮಾಡ್ತವೆ. ಈಗ ಪೆಟ್ರೋಲ್ ಹೇಗೆ ತಯಾರಾಗುತ್ತದೆ ಎಂದು ತಿಳಿದಿದ್ದೀವಿ, ಆದರೆ ಇದು ಏಕೆ ತುಂಬ ದುಬಾರಿಯಾಗಿದೆ ಅಂತ ಗೊತ್ತಾ? ಮೊದಲ ಕಾರಣ ಪೆಟ್ರೋಲಿಯಂ ಅನ್ನು ಹೊರತೆಗೆಯುವ ಪ್ರೋಸೆಸ್ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಈ ಪೆಟ್ರೋಲ್ ಡೀಸೆಲ್ ತೆಗೆಯುವ ವಿಧಾನವನ್ನು ಡಿಸ್ಟಿಲೇಷನ್ ಎಂದು ಕರೆಯುತ್ತಾರೆ. ಈ ಪ್ರೋಸೆಸ್ ಕಾರಣದಿಂದಾಗಿಯೇ ಇದಕ್ಕೆ ಬೇರೆ ಬೇರೆ ದರ ಫಿಕ್ಸ್ ಮಾಡ್ತಾರೆ. ಯಾವ ದೇಶದಲ್ಲಿ ಆಯಿಲ್ ರಿಸರ್ವ್ಸ್ ಇದೆಯೋ ಅಲ್ಲಿ ಆಯಿಲ್ ದರ ಕೂಡ ಕಮ್ಮಿ ಇರುತ್ತದೆ. ಯಾವ ದೇಶದಲ್ಲಿ ಆಯಿಲ್ ರಿಸರ್ವ್ಸ್ ಇಲ್ಲವೋ ಅಲ್ಲಿ ಬೆಲೆ ಕೂಡ ಹೆಚ್ಚಾಗಿರ್ತದೆ. ಉದಾಹರಣೆಗೆ ನಮ್ಮ ಇಂಡಿಯಾ, ಇಲ್ಲಿ ರಿಫೈನರಿ ಡಿಸ್ಟಿಲೇಷನ್ಗೋಸ್ಕರ ಸಾಕಷ್ಟು ಖರ್ಚಾಗುತ್ತದೆ. ಸಮುದ್ರದಲ್ಲಿ ತೆಗೆದ ಕ್ರೂಡ್ ಆಯಿಲ್ಗೆ ಹೆಚ್ಚಿನ ಬೆಲೆ ಇಲ್ಲಿ. ಸಮುದ್ರದಲ್ಲಿ ಕ್ರೂಡ್ ಆಯಿಲ್ ತೆಗೆಯಲು ಮಾತ್ರ ಡ್ರಿಲ್ಲಿಂಗ್ ಮಷಿನ್ ಉಂಟು. ಒಂದು ಬಾರಿ ಈ ಕ್ರೂಡ್ ಆಯಿಲನ್ನು ಹೊರತೆಗೆದ ನಂತರ ಇದನ್ನು ದೊಡ್ಡ ದೊಡ್ಡ ರಿಫೈನರಿಗೆ ತೆಗೆದುಕೊಂಡು ಹೋಗ್ತಾರೆ. ಈಗ ವಿಶ್ವದಲ್ಲಿಯೇ ಪೆಟ್ರೋಲ್ ಡೀಸೆಲ್ ದರ ಬೇರೆ ಬೇರೆ ರೀತಿ ಇದೆ. ಯಾಕೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಖರ್ಚು ಹಾಗೂ ಅಲ್ಲಿನ ಗೌರ್ಮೆಂಟ್ ಟ್ಯಾಕ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತದೆ. ನಮ್ಮ ಇಂಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಈ ರೀತಿ ಎರಡು ಟ್ಯಾಕ್ಸ್ಗಳು ಒಟ್ಟಿಗೆ ಹಾಕುವುದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿರುತ್ತದೆ. ಪೆಟ್ರೋಲ್ ಡೀಸೆಲ್ಗಳ ಬೆಲೆಯಲ್ಲೂ ಕೂಡ ಏರುಪೇರಾಗ್ತಾ ಇರುತ್ತದೆ. ಯಾಕೆ ಅಂದರೆ ಈ ಪೆಟ್ರೋಲ್ ಅನ್ನೋದು ನಾನ್ ರಿನ್ಯೂವೇಬಲ್ ಸೋರ್ಸ್. ಆದ್ದರಿಂದ ಇದನ್ನು ಒಮ್ಮೆ ಉಪಯೋಗಿಸಿದ ನಂತರ ಮತ್ತೊಮ್ಮೆ ಅದನ್ನು ತಿರುಗಿ ಬಳಸುತ್ತಾರೆ. ಇದರ ಅಗತ್ಯ ಹೆಚ್ಚಾಗಿರುವುದರಿಂದ ಅದರ ಬೆಲೆಗಳು ಕೂಡ ಹೆಚ್ಚುತ್ತಲೇ ಇರುತ್ತವೆ. ಅದು ಕ್ರಮೇಣ ನಿಧಾನವಾಗಿ ಬದಲಾಗುತ್ತದೆ. ಎಕ್ಸ್ಪರ್ಟ್ಸ್ ಹೇಳಿದ ಪ್ರಕಾರ ನಾವು ಈಗ ಬಳಸುತ್ತಿರುವ ವೇಗದಲ್ಲಿ ಇನ್ನು 40 ವರ್ಷಗಳಲ್ಲಿ ಈ ಕ್ರೂಡ್ ಆಯಿಲ್ ಅನ್ನೋದು ಮುಗಿದು ಹೋಗುತ್ತದೆ. ನಮಗೆ ಪ್ರತಿದಿನ ಈ ಎರಡು ಅವಶ್ಯಕತೆ ತುಂಬಾನೇ ಇದೆ. ವ್ಯವಸಾಯಕ್ಕಾಗಿ ಉಪಯೋಗಿಸುವ ಟ್ರ್ಯಾಕ್ಟರ್ಗಳಲ್ಲಿ ಅಥವಾ 5 ಸ್ಟಾರ್ ಹೋಟೆಲ್ನಲ್ಲಿ ಓಡಿಸುವ ಜನರೇಟರ್ಗೆ ಡೀಸೆಲ್ ತುಂಬ ಮುಖ್ಯವಾದದ್ದು. ಈಗ ಇರಾಕ್, ಕುವೈತ್, ಸೌದಿ ಅರೇಬಿಯಾ ದೇಶಗಳು ಭಾರಿ ಶ್ರೀಮಂತ ದೇಶಗಳು. ಯಾಕಂದರೆ ಪ್ರಪಂಚದಲ್ಲಿ ಈ ಆಯಿಲ್ ರಿಸರ್ವ್ಸ್ ತುಂಬ ಜಾಸ್ತಿ ಇದೆ ಅಲ್ಲಿ. ಇಲ್ಲಿನ ಆರ್ಥಿಕ ವ್ಯವಸ್ಥೆ ಕೂಡ ಇದರ ಮೇಲೆ ಅವಲಂಬಿತವಾಗಿದೆ. ಇದಕ್ಕೆ ಒಂದು ಸಂಘ ಕೂಡ ಉಂಟು, ಅದಕ್ಕೆ ಒಪೆಕ್ ಎಂದು ಕರೆಯುತ್ತಾರೆ. ಇವರೆಲ್ಲರೂ ಸೇರಿ ಆಯಿಲ್ ದರವನ್ನು ನಿಗದಿ ಮಾಡ್ತಾರೆ. ಒಮ್ಮೆ ಸೋಲಾರ್ ಎನರ್ಜಿ ಬಂದರೆ ಈ ಆಯಿಲ್ ದರ ಕಡಿಮೆ ಆಗಬಹುದು. ಈ ಪೆಟ್ರೋಲ್ ಡೀಸೆಲ್ ಹೇಗೆ ತಯಾರಾಗುತ್ತದೆ ಎಂದು ಈಗ ನಿಮಗೆ ಅರ್ಥವಾಗಿರಬಹುದು. ಆದರೆ ಈ ಕೊನೆಯಲ್ಲಿ ಅದೇ ಆಗಿದೆ. ಕೊನೆಯಲ್ಲಿ ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್ ಎಲ್ಲ ಮುಗಿದು ಹೋದರೆ ಮುಂದೆ ಯಾವ ರೀತಿ ಇರುತ್ತದೆ ಎಂದು. ಇದು ನಾನ್ ರಿನ್ಯೂವೇಬಲ್ ಪ್ರಾಡಕ್ಟ್. ಆದ್ದರಿಂದ ಸೋಲಾರ್ ಅನ್ನೋದು ರಿನ್ಯೂವೇಬಲ್ ಪ್ರಾಡಕ್ಟ್. ಎಷ್ಟು ಬೇಗ ನಾವು ಈ ಮೂಲಗಳನ್ನು ಬಳಸಲು ಪ್ರಾರಂಭಿಸುತ್ತೇವೋ ಆಗ ಈ ಪೆಟ್ರೋಲ್ನಿಂದ ಎಲ್ಲ ಬೆಳವಣಿಗೆಯ ಭಯದಿಂದ ಪಾರಾಗಬಹುದು. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.